ನಮಸ್ಕಾರ. ನಾನು ಡಾಕ್ಟರ್ ಅಮರೇಂದ್ರ ಶೆಟ್ಟಿ ಆರ್, ಬೆಂಗಳೂರಿನ ವಿಜಯನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕ. ನಾನು ಈಗ ಶ್ರೀರಂಗರ ಶೋಕಚಕ್ರ ನಾಟಕದ ಕುರಿತು ನನ್ನ ಕೆಲವು ಗ್ರಹಿಕೆಗಳನ್ನು ಇಲ್ಲಿ ಹಂಚಿಕೊಳ್ಳುವುದಕ್ಕೆ ಬಯಸ್ತೇನೆ. ನನ್ನ ಈ ಉಪನ್ಯಾಸದಲ್ಲಿ ಎರಡು ಭಾಗಗಳಿವೆ. ಮೊದಲ ಭಾಗದಲ್ಲಿ ನಾಟಕಕಾರ ಶ್ರೀರಂಗರ ಪರಿಚಯ, ನಾಟಕದ ಬಗೆಗೆ ಒಂದೆರಡು ಪರಿಚಯದ ಮಾತು, ನಾಟಕದ ಅಂಕಗಳಲ್ಲಿ ಬರುವ ಸನ್ನಿವೇಶಗಳ ವಿವರಗಳು, ಪಾತ್ರಗಳ ಸಂಕ್ಷಿಪ್ತ ಪರಿಚಯ ಮತ್ತು ನಾಟಕದ ವಿಶ್ಲೇಷಣೆ. ನನ್ನ ಉಪನ್ಯಾಸದ ಎರಡನೇ ಭಾಗದಲ್ಲಿ ನಾಟಕದ ಪಾತ್ರಗಳ ವಿವರವಾದ ವಿಶ್ಲೇಷಣೆ ಇರುತ್ತದೆ. ಈಗ ನಾಟಕಕಾರ ಶೋಕಚಕ್ರ ನಾಟಕದ ಕರ್ತೃ ಶ್ರೀರಂಗರ ಕುರಿತು ಪರಿಚಯವನ್ನ ನಾವಿಲ್ಲಿ ಮಾಡಿಕೊಳ್ಳಬಹುದು. ಶ್ರೀರಂಗರ ನಿಜವಾದ ಹೆಸರು ಆದ್ಯ ರಂಗಾಚಾರ್ಯ. 1904 ಸೆಪ್ಟೆಂಬರ್ 26ರಂದು ಬಿಜಾಪುರ ಜಿಲ್ಲೆಯ ಅಗರಖೇಡದಲ್ಲಿ ಶ್ರೀರಂಗರು ಜನಿಸಿದರು. ಶ್ರೀರಂಗರು ಕವಿ, ಕಾದಂಬರಿಕಾರ, ನಾಟಕಕಾರ, ಅನುವಾದಕ, ರಂಗನಟ, ವಿಮರ್ಶಕ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನ ಹೊಂದಿದವರು. ಶ್ರೀರಂಗರ ಮುಖ್ಯ ನಾಟಕಗಳೆಂದರೆ ಹರಿಜನ್ವಾರ, ಸಂಧ್ಯಾಕಾಲ, ಸಂಸಾರಿಕ ಕಂಸ, ಪ್ರಪಂಚ ಪಾಣಿಪತ್ತು, ನರಕದಲ್ಲಿ ನರಸಿಂಹ, ಶೋಕಚಕ್ರ, ರಂಗಭಾರತ, ಕೇಳು ಜನಮೇಜಯ, ಸ್ವರ್ಗಕ್ಕೆ ಮುರೆ ಬಾಗಿಲು, ಕತ್ತಲೆ ಬೆಳಕು, ತೇಲಿಸೋ ರಂಗ ಇಲ್ಲ ಮುಳುಗಿಸೋ, ಗೆಳೆಯ ನೀನು ಹಳೆಯ ನಾನು, ನೀ ಕೊಡೆ ನಾ ಬಿಡೆ, ಶತಾಯು ಗತಾಯು, ಕರ್ತಾರಣ ಕಮ್ಮಟ, ಸಿರಿಪುರಂದರ, ಪುಲಿಕೇಶ್ ಇವು ಶ್ರೀರಂಗರ ನಾಟಕಗಳ ಪೈಕಿ ಕೆಲವು ಮುಖ್ಯವಾದವುಗಳು. ಶ್ರೀರಂಗರು ಆಹ್ವಾನ ಎನ್ನುವ ಕವನ ಸಂಕಲನವನ್ನು, ಪುರುಷಾರ್ಥ, ಪ್ರಕೃತಿ, ಉತ್ತರವಿಲ್ಲದ ಪ್ರಶ್ನೆ ಇತ್ಯಾದಿ ಕಾದಂಬರಿಗಳನ್ನು, ಕಾಳಿದಾಸ, ಭವಭೂತಿ ಮುಂತಾದ ವಿಮರ್ಶಾ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಸಂಸ್ಕೃತದ ಭರತನ ನಾಟ್ಯಶಾಸ್ತ್ರ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಹಾಗೆ ತಮ್ಮದೇ ಪುಸ್ತಕಗಳ ಇಂಗ್ಲಿಷ್ ಅನುವಾದವಾದ ಲಿಸನ್ ಜನಮೇಜಯ ಅಂಡ್ ಅದರ್ ಪ್ಲೇಸ್ ಎನ್ನುವ ಕೃತಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಶ್ರೀರಂಗರು ಇಂಗ್ಲಿಷ್ನಲ್ಲಿಯೂ ಕೂಡ ಕೃತಿ ರಚನೆ ಮಾಡಿದ್ದಾರೆ. ಅವುಗಳ ಪೈಕಿ ಇಂಡಿಯನ್ ಥಿಯೇಟರ್ ಡ್ರಾಮಾ ಇನ್ ಸಾಂಸ್ಕ್ರಿಟ್ ಲಿಟರೇಚರ್ ಮತ್ತು ದ ಕ್ವೆಸ್ಟ್ ಆಫ್ ವಿಸ್ಡಮ್, ಥಾಟ್ಸ್ ಆನ್ ದ ಭಗವದ್ಗೀತಾ ಎನ್ನುವ ಕೃತಿಗಳು ಮುಖ್ಯವಾದವುಗಳು. ಶ್ರೀರಂಗರು 1955ರಲ್ಲಿ ರಾಯಚೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 1967ರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, 1971ರಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1972ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ಶ್ರೀರಂಗರು ಪಡೆದಿದ್ದಾರೆ. 1984ರ ಅಕ್ಟೋಬರ್ 17ರಂದು ಶ್ರೀರಂಗರು ನಿಧನರಾದರು. ಅವರ ನಿಧನದಿಂದ ಆಧುನಿಕ ಕನ್ನಡ ರಂಗಭೂಮಿ ಅಪಾರ ನಷ್ಟವನ್ನ ಅನುಭವಿಸಿತು ಎನ್ನುವುದು ಎಲ್ಲ ರಂಗಪ್ರಿಯರ ಅಭಿಪ್ರಾಯ. ಶ್ರೀರಂಗರ ಶೋಕಚಕ್ರ ನಾಟಕದ ಕುರಿತು ಒಂದೆರಡು ಪರಿಚಯದ ಮಾತು. ಶೋಕಚಕ್ರ ನಾಟಕ ಶ್ರೀರಂಗರ ಮಹತ್ವದ ನಾಟಕಗಳಲ್ಲಿ ಒಂದು. ಸ್ವಾತಂತ್ರ್ಯ ನಂತರದ ದಿನಗಳ ಭಾರತದ ರಾಜಕೀಯ ಮೇಲಾಟವನ್ನು ಚಿತ್ರಿಸುವ ನಾಟಕ ಇದು. ಗಾಂಧೀಜಿಯವರ ಸತ್ಯ, ಅಹಿಂಸೆ, ಪ್ರಾಮಾಣಿಕತೆಯನ್ನು ಆಧರಿಸಿದ ಗಾಂಧಿವಾದ ಹಾಗೂ ಕೇವಲ ಅಧಿಕಾರ ಮಾತ್ರ ಮುಖ್ಯವೆಂದು ಭಾವಿಸಿ ಆ ಅಧಿಕಾರವನ್ನು ಪಡೆಯಲು ಏನು ಬೇಕಾದರೂ ಮಾಡಲು ತಯಾರಾಗುವ ಸ್ವಾರ್ಥಿಗಳ ಶಕ್ತಿ ರಾಜಕೀಯ, ಇವುಗಳ ನಡುವೆ ನಡೆದ ಸಂಘರ್ಷವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಚಿತ್ರಿಸುವಂತಹ ನಾಟಕ ಶ್ರೀರಂಗರ ಶೋಕಚಕ್ರ. ಭಾರತದ ಪ್ರಥಮ ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಆರಂಭವಾಗುವ ಕ್ರಿಯೆ, ಈ ನಾಟಕದ ಕ್ರಿಯೆ ಗಾಂಧೀಜಿಯವರು ಕೊಲೆಯಾದ ದಿನದಂದು ಅಂದರೆ 1948 ಜನವರಿ
30ರಂದು ಮುಕ್ತಾಯಗೊಳ್ಳುತ್ತದೆ. ಅಂದರೆ ಈ ನಾಟಕದ ಕ್ರಿಯೆಯ ಕಾಲಾವಧಿ 1947 ಆಗಸ್ಟ್ 15ರಿಂದ 1948 ಜನವರಿ 30 ತನಕ. ಈ ನಾಟಕದಲ್ಲಿ 3 ಅಂಕಗಳಿವೆ. ಮೊದಲ ಅಂಕದಲ್ಲಿ ಭಾರತದ ಮೊದಲ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಹೋಗಲು ಸಿದ್ಧವಾಗಿ ನಿಂತಿರುವ ಗಾಂಧಿವಾದಿ ಜಯರಾಯರು ಕಾಣ್ತಾರೆ. ಹಾಗೆಯೇ ವೆಂಕಣ್ಣನು, ಪತ್ರಕರ್ತ ವೆಂಕಣ್ಣನು ಜಯರಾಯರನ್ನ ಸಂದರ್ಶಿಸುವುದು, ಸ್ಥಳೀಯ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದಂಥ ಹನುಮಂತಪ್ಪನ ಬಂದು ಜಯರಾಯರಿಗೆ ಮಾಲೆ ಹಾಕಿ ಕಾರ್ಯಕ್ರಮಕ್ಕೆ ಕರೆದೊಯ್ಯುವುದು, ಸಭೆಯಲ್ಲಿ ಜಯರಾಯರ ಅದ್ಭುತವಾದ ಭಾಷಣ, ಅವರ ಭಾಷಣಕ್ಕೆ ಮಾರು ಹೋದ ಜನರ ಸಂಭ್ರಮ, ಜಯಕಾರ, ಇವುಗಳನ್ನು ಜನರ ಜಯಕಾರ, ಹರ್ಷೋದ್ಗಾರ, ಸಂಭ್ರಮಗಳನ್ನು ಗೋವಿಂದಪ್ಪನ್, ಜಯರಾಯರ ಆಪ್ತ ಮಿತ್ರ ಗೋವಿಂದಪ್ಪನ್, ಜಯರಾಯರ ಪತ್ನಿ ರಂಗಮ್ಮನವರೆಗೆ ವರ್ಣಿಸುವುದು, ಇವೆಲ್ಲವೂ ಕೂಡ ನಾಟಕದ ಮೊದಲ ಅಂಕದಲ್ಲಿ ಬರುವಂತ ಸನ್ನಿವೇಶಗಳು. ನಾಟಕದ 2ನೇ ಅಂಕದಲ್ಲಿ ಹನುಮಂತಪ್ಪನ ಕಚೇರಿಯಲ್ಲಿ ಹನುಮಂತಪ್ಪ ಮತ್ತು ಆತನ ಸಂಗಡಿಗರು ಜಯರಾಯರ ಬಗೆಗೆ ಕೋಪ, ಅಸಹನೆಯಿಂದ ಮಾತನಾಡುವ ಸನ್ನಿವೇಶ ಮತ್ತು ಅವರ ರಾಜಕೀಯ ಕುತಂತ್ರಗಳ ವಿವರಗಳು ಇವೆ. ಹಾಗೆಯೇ ಅಂಕ 2ರ ದೃಶ್ಯ 2ರಲ್ಲಿ ಜಯರಾಯರ ಪತ್ನಿ ರಂಗಮ್ಮ, ಜಯರಾಯರ ಮಗ ಶ್ಯಾಮ, ಪತ್ರಕರ್ತ ವೆಂಕಣ್ಣ ಮುಂತಾದವರು ಊರಿನ ಸದ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚಿಸುವುದು, ಸದ್ಯದ ರಾಜಕೀಯ ವ್ಯವಸ್ಥೆಯ ಬಗೆಗೆ ಜಯರಾಯರ ನಿರಾಸೆ, ನೋವಿನ ಮಾತುಗಳು. ಜನವರಿ 20ರ ಆ ದಿನದಂದು ದಿಲ್ಲಿಯಲ್ಲಿ ಗಾಂಧಿಯವರ ಕಡೆಗೆ ದುಷ್ಕರ್ಮಿಯೊಬ್ಬ ಬಾಂಬೆಸೆದ ಸುದ್ದಿ ಮತ್ತು ಗಾಂಧೀಜಿಯ ಬಗೆಗೆ ಭಕ್ತಿಯ, ಭಾವುಕತೆಯ ಚರ್ಚೆ, ಇವೆಲ್ಲವೂ ಕೂಡ 2ನೇ ಅಂಕದಲ್ಲಿ ಬರುವಂತ ಸನ್ನಿವೇಶಗಳು. 3ನೇ ಅಂಕದಲ್ಲಿ ಹನುಮಂತಪ್ಪನ ಸಂಗಡಿಗರು ಜಯರಾಯರ ವಿರುದ್ಧ ಮಾಡುವ ಪಿತೂರಿಯ ವಿವರಗಳಿವೆ. ಅದೇ ಅಂಕದಲ್ಲಿ ಬದಲಾದ ದೃಶ್ಯದಲ್ಲಿ ರಾತ್ರಿ ತುಂಬ ಹೊತ್ತಾದರೂ ಇನ್ನೂ ಮನೆಗೆ ಮರಳದ ಜಯರಾಯರ ಬಗ್ಗೆ ರಂಗಮ್ಮನವರು ಆತಂಕ ಪಡುವುದು, ಗಾಂಧೀಜಿಯ ಹತ್ಯೆಯ ಸುದ್ದಿ, ಸಭಾಮಂಟಪಕ್ಕೆ ಬೆಂಕಿ ಬಿದ್ದ ಸುದ್ದಿ, ಮುನ್ಸಿಪಾಲಿಟಿ ಕಚೇರಿಯಲ್ಲಿ ಇರುವ ಜಯರಾಯರ ಸುರಕ್ಷತೆಯ ಕುರಿತು ಆತಂಕ, ಜಯರಾಯರನ್ನು ಕರೆತರಲು ಗೋವಿಂದಪ್ಪ ಹೋಗುವುದು, ವೆಂಕಣ್ಣ ಜಯರಾಯರ ಮನೆಯ ರಕ್ಷಣೆಗೆ ನಿಲ್ಲುವುದು, ಮಾರ್ಕೆಟ್ಟಿನ ಬಳಿ ಜಯರಾಯರ ಮೇಲೆ ಜನರು ಹಲ್ಲೆ ಮಾಡಿದ ಸಂಗತಿ ಹಾಗೂ ಜನರ ಮೃಗತ್ವ, ಗಾಯಗೊಂಡಿರುವ ರಾಯರನ್ನು ಗೋವಿಂದಪ್ಪ ಮನೆಗೆ ಕರೆತರುವುದು, ಜಯರಾಯರ ಮನೆಗೆ ಬೆಂಕಿ ಹಚ್ಚಲು ಜನ ಬರುತ್ತಿರುವ ಸಂಗತಿ, ಹನುಮಂತಪ್ಪ ಬಂದು ರಾಜೀನಾಮೆ ಕೊಡುವಂತೆ ಜಯರಾಯರನ್ನ ಬೆದರಿಸುವುದು, ಜಯರಾಯರು ರಾಜೀನಾಮೆ ಕೊಡಲು ದೃಢವಾಗಿ ನಿರಾಕರಿಸುವುದು, ರಂಗಮ್ಮ, ಶ್ಯಾಮ, ಗೋವಿಂದಪ್ಪ, ವೆಂಕಣ್ಣ ಇವರೆಲ್ಲರೂ ಜಯರಾಯರಿಗೆ ಬೆಂಬಲವಾಗಿ ನಿಂತು ಹನುಮಂತಪ್ಪನ ಸ್ವಾರ್ಥ ಮತ್ತು ದುಷ್ಟತನವನ್ನು ಟೀಕಿಸುವುದು, ಜಯರಾಯರು ಹಾಗೂ ಅವರ ಜೊತೆಯವರ ಸಾತ್ವಿಕ ಆಕ್ರೋಶವನ್ನ ಎದುರಿಸಲಾಗದೆ ಹನುಮಂತಪ್ಪ ನಿರುತ್ತರನಾಗಿ ಸೋಲುವುದು ಮುಂತಾದ ಸನ್ನಿವೇಶಗಳು 3ನೇ ಅಂಕದಲ್ಲಿ ಬರುತ್ತವೆ. ಇನ್ನು ಈ ನಾಟಕದ ಪಾತ್ರಗಳ ವಿಶ್ಲೇಷಣೆ. ಈ ನಾಟಕದ ಕೇಂದ್ರ ಪಾತ್ರ ಜಯರಾಯರು. ಮಹಾತ್ಮ ಗಾಂಧೀಜಿಯವರ ತತ್ವಗಳಾದ ಸತ್ಯ, ಅಹಿಂಸೆ, ಪ್ರಾಮಾಣಿಕತೆಗಳ ಪರಮ ಆರಾಧಕರು. ಗಾಂಧೀಜಿಯವರ ಸೂಚನೆಯ ಮೇರೆಗೆ ತಮ್ಮ ವಕೀಲಿ ವೃತ್ತಿಯನ್ನು ಬಿಟ್ಟು ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡವರು ಜಯರಾಯರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದಕ್ಕಾಗಿ ಜೈಲಿಗೂ ಕೂಡ ಹೋಗಿದ್ದವರು ಜಯರಾಯರು. ಜಯರಾಯರ ಪ್ರಕಾರ ದೇಶಕ್ಕೆ ಬಂದಿರುವುದು ಸ್ವಾತಂತ್ರ್ಯ ಮಾತ್ರ, ಸ್ವರಾಜ್ಯ ಅಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸ್ವಾತಂತ್ರ್ಯದ ಲಾಭ ಪಡೆದು ಸ್ವರಾಜ್ಯ ಗಳಿಸಬೇಕು.
ಗಾಂಧೀಜಿಯವರ ಕನಸಿನ ಸರ್ವರ ಹಿತವನ್ನು ಗುರಿಯಾಗಿಸಿಕೊಂಡ ಸ್ವರಾಜ್ಯ ನಿರ್ಮಿಸಬೇಕು ಎನ್ನುವುದು ಜಯರಾಯರ ನಿಲುವು. ಸತ್ಯ, ಅಹಿಂಸೆ, ಪ್ರಾಮಾಣಿಕತೆಗಳು ಜತೆಗೂಡಿ ಇರುವ ಮಾನವೀಯ ಅಂತಃಕರಣವು ಸಮ್ಮಿಲನಗೊಂಡ ಸ್ವರಾಜ್ಯವೇ ಸ್ವಾತಂತ್ರ್ಯ ಎನ್ನುವುದರ ನಿಜವಾದ ಅರ್ಥ ಎನ್ನುವುದು ಜಯರಾಯರ ಅಭಿಪ್ರಾಯ. ಈ ನಾಟಕದ ಇನ್ನೊಂದು ಮುಖ್ಯ ಪಾತ್ರ ಹನುಮಂತಪ್ಪ. ಜಯರಾಯರಂತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದವನು. ಆದರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಸಿಗಬಹುದಾದ ರಾಜಕೀಯ ಅಧಿಕಾರ ಮತ್ತು ಸ್ಥಾನಮಾನಗಳ ಮೇಲೆ ಕಣ್ಣಿಟ್ಟಿದ್ದವನು. ಸ್ವಾರ್ಥಿಯೂ ಕುಟಿಲ ಬುದ್ಧಿಯವನೂ ಆದ ಈತ ತನ್ನ ಲಾಭಕ್ಕಾಗಿ ಏನು ಬೇಕಾದರೂ ಮಾಡಬಲ್ಲ ದುಷ್ಟ. ಜಯರಾಯರ ವಿರುದ್ಧ ಜನರನ್ನು ಎತ್ತಿಕಟ್ಟಿ ಅವರ ಮೇಲೆ ದಾಳಿ ಮಾಡಿಸಿ ಜಯರಾಯರ ಆತ್ಮಸ್ಥೈರ್ಯವನ್ನು ಕುಗ್ಗಿಸಲು ಈ ಹನುಮಂತಪ್ಪ ಪ್ರಯತ್ನಿಸುತ್ತಾನೆ. ಹನುಮಂತಪ್ಪನ ಪ್ರಕಾರ ಡೆಮಾಕ್ರಸಿಯಲ್ಲಿ ಚಪ್ಪಾಳೆ ಅಂದ್ರೆ ಓಟಲ್ಲ. ಚಪ್ಪಾಳೆ ಗಳಿಸೋ ದಂಧೆ ಬೇರೆನೆ, ಓಟ್ ಗಳಿಸೋ ದಂಧೆ ಬೇರೆನೆ. ಹಾಗೇನೆ ಹನುಮಂತಪ್ಪನ ಪ್ರಕಾರ ಡೆಮಾಕ್ರಸಿಯಲ್ಲಿ ಯಾವನ ಕೈಯಾಗ ಗೊಂಬೆ ಕುಣಿಸುವ ಸೂತ್ರ ಇರ್ತದ ನೋಡು, ಅವನೇ ದೊಡ್ಡ ಮನುಷ್ಯ. ಈ ಬಗೆಯ ಸ್ವಾರ್ಥ ಪ್ರೇರಿತ ರಾಜಕಾರಣವನ್ನ, ಅಧಿಕಾರದ ಮೇಲೆ ಕಣ್ಣಿಟ್ಟ ರಾಜಕಾರಣವನ್ನ ಮಾಡುವ ವ್ಯಕ್ತಿ ಹನುಮಂತಪ್ಪ. ಈ ಶೋಕಚಕ್ರ ನಾಟಕದ ಮತ್ತೊಂದು ಮುಖ್ಯ ಪಾತ್ರವೆಂದರೆ ರಂಗಮ್ಮ, ಜಯರಾಯರ ಹೆಂಡತಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ಜೈಲು ವಾಸ ಅನುಭವಿಸಿದಾಕೆ. ಈಕೆಯು ಕೂಡ ತನ್ನ ಪತಿ ಜಯರಾಯರಂತೆ ಅಪ್ಪಟ ಗಾಂಧಿವಾದಿ. ಒಂದು ರೀತಿಯಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ಅವರ ಪತ್ನಿ ಕಸ್ತೂರಬಾ ಗಾಂಧಿ ಹೇಗೋ ಹಾಗೆ ಜಯರಾಯರಿಗೆ ಅವರ ಪತ್ನಿ ರಂಗಮ್ಮ. ಈ ನಾಟಕದಲ್ಲಿ ರಂಗಮ್ಮ ತನ್ನ ಗಂಡ ಜಯರಾಯರ ಎಲ್ಲ ಆದರ್ಶಗಳಿಗೆ, ಸಮಾಜ ಸೇವೆಯ ಕನಸುಗಳಿಗೆ ಬೆಂಬಲವಾಗಿ ನಿಲ್ಲುತ್ತಾಳೆ. ಮತ್ತು ಹನುಮಂತಪ್ಪ ಜಯರಾಯರ ವಿರುದ್ಧ ಮಾಡಿದ್ದ ದುಷ್ಟ ಸಂಚನ ವಿರುದ್ಧ ತೀವ್ರವಾಗಿ ಸಿಡಿದು ನಿಲ್ಲುತ್ತಾಳೆ ಮತ್ತು ಹನುಮಂತಪ್ಪನನ್ನು ಬಲವಾಗಿ ಖಂಡಿಸುತ್ತಾಳೆ. ಈ ನಾಟಕದ ಇನ್ನೂ ಮತ್ತೊಂದು ಪಾತ್ರ ಅಂತಂದ್ರೆ ಶ್ಯಾಮರಾಯ. ಈತ ಜಯರಾಯ ಮತ್ತು ರಂಗಮ್ಮ ದಂಪತಿಗಳ ಪುತ್ರ. ಈತನು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ಜೈಲು ಶಿಕ್ಷೆ ಅನುಭವಿಸಿದವನು. ತನ್ನ ಹೆತ್ತವರ ಗಾಂಧಿವಾದ ಹಾಗೂ ಮಹಾತ್ಮ ಗಾಂಧೀಜಿಯವರ ಬಗೆಗೆ ಅತೀವ ಭಕ್ತಿ ಗೌರವ ಈತನಿಗಿದೆ. ಆದರೆ ಸಿದ್ಧಾಂತದಲ್ಲಿ ಈತನು ಸಮಾಜವಾದಿ. ಸತ್ಯ, ಅಹಿಂಸೆ, ಪ್ರಾಮಾಣಿಕತೆಗಳ ಗಾಂಧಿವಾದ ಮತ್ತು ತಂದೆ ಜಯರಾಯರ ಆದರ್ಶ ಹಾಗೂ ಅಧಿಕಾರವೇ ಮುಖ್ಯ ಎಂದು ಭಾವಿಸುವ ಸ್ವಾರ್ಥಿಗಳು, ಈ ಮೂರರ ನಡುವೆ ಜಯರಾಯರ ಆದರ್ಶಗಳು, ಗಾಂಧಿವಾದ ಇವೆರಡೂ ಕೂಡ ಸ್ವಾರ್ಥಿಗಳ ಮೋಸದಾಟದ ಎದುರು ಗೆಲ್ಲಲಾರವು ಎನ್ನುವಂತ ಭಾವನೆ ಶ್ಯಾಮರಾಯನಿಗೆ ಇದೆ. ಶ್ಯಾಮರಾಯನ ಪ್ರಕಾರ ಬುದ್ಧಿ ಇದ್ದವರಿಗೆ ಅಶೋಕ ಚಕ್ರ, ಭಾವನೆ ಇದ್ದವರಿಗೆ ಬರೀ ಅಶೋಕ ಚಕ್ರ. ಪಾರ್ಟಿ ಕಟ್ಟಿದವರಿಗೆ ಅಶೋಕ ಚಕ್ರ, ಗಾಂಧಿ ಬೆನ್ನು ಕಟ್ಟಿದವರಿಗೆ ಅಶೋಕ ಚಕ್ರ. ಅಂದರೆ ಅಂತರಂಗದ ಭಾವನೆಗಳಿಗೆ ಬೆಲೆ ಕೊಡುವವರಿಗೆ ಹಾಗೂ ಗಾಂಧೀಜಿಯವರ ತತ್ವಾದರ್ಶಗಳನ್ನು ನಂಬಿದವರಿಗೆ ಕೇವಲ ಶೋಕ, ಕಷ್ಟ ಮಾತ್ರ ಎನ್ನುವುದು ಶ್ಯಾಮನ ಅಭಿಪ್ರಾಯ. ಈ ನಾಟಕದಲ್ಲಿ ಇನ್ನೂ ಎರಡು ಮುಖ್ಯವಾದ ಪಾತ್ರಗಳಿವೆ. ಅದು ಪತ್ರಕರ್ತ ವೆಂಕಣ್ಣ. ರಣಹಲಿಗೆ ಪತ್ರಿಕೆಯ ಸುದ್ದಿಗಾರನಾದ ವೆಂಕಣ್ಣ ಜಯರಾಯರ ಬಗೆಗೆ ಅತೀವವಾದ ಗೌರವ ಉಳ್ಳವನು. ಜಯರಾಯರು ಸ್ವಾತಂತ್ರ್ಯ ನಂತರದ ಬಿಕ್ಕಟ್ಟಿನ ದಿನಗಳಲ್ಲಿ ರಾಜಕೀಯಕ್ಕೆ ಬರಬೇಕು,
ಮುಂದಿನ ತಲೆಮಾರಿಗೆ ಆದರ್ಶ ರಾಜಕಾರಣದ ಒಂದು ಮಾರ್ಗವನ್ನು ರೂಪಿಸಬೇಕು ಎನ್ನುವುದು ವೆಂಕಣ್ಣನ ಬಯಕೆ. ಆದರೆ ಜಯರಾಯರ ಈ ಆದರ್ಶ, ಈ ಪ್ರಾಮಾಣಿಕತೆಗಳು ಸ್ವಾತಂತ್ರ್ಯ ನಂತರದ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಸ್ವಾರ್ಥಿಗಳ ಅಧಿಕಾರದ ಆಟದ ಎದುರು ಗೆಲ್ಲಲು ಸಾಧ್ಯವೇ ಎನ್ನುವಂತ ಅನುಮಾನ ಆತನ ಸದಾ ಕಾಡುತ್ತೆ. ಯಾಕೆಂತಂದ್ರೆ ಜಯರಾಯರಿಗೆ ಅಧಿಕಾರ ರಾಜಕಾರಣಕ್ಕೆ ಬೇಕಾದಂತ ನಾಜೂಕಿನ ಭಾಷೆ, ಕಪಟ ಭಾಷೆ ಗೊತ್ತಿಲ್ಲ ಎನ್ನುವುದು ವೆಂಕಣ್ಣನ ಅಭಿಪ್ರಾಯ. ಆದರೆ ಜಯರಾಯರ ಆದರ್ಶಗಳಿಗೆ, ಜನಸೇವೆಯ ಕಾಳಜಿಗಳಿಗೆ ಗೆಲುವಾಗಬೇಕು ಎನ್ನುವುದು ಆತನ ಆಸೆ. ಹಾಗಾಗಿ ಜಯರಾಯರ ಜೊತೆಗೆ ಮಾಡಿದ ಸಂದರ್ಶನದಲ್ಲೂ ಕೂಡ ವೆಂಕಣ್ಣ ಜಯರಾಯರ ಎಲ್ಲ ಸದಾಶಯಗಳಿಗೆ ತನ್ನ ಬೆಂಬಲವನ್ನ ವ್ಯಕ್ತಪಡಿಸ್ತಾನೆ. ನಾಟಕದ ಉದ್ದಕ್ಕೂ ಜಯರಾಯರ ಎಲ್ಲ ವಿಚಾರಗಳನ್ನ ಗಮನಿಸುತ್ತಲೇ ಇರುವಂತ ವೆಂಕಣ್ಣ ಕೊನೆಗೆ ನಾಟಕದ ಕೊನೆಯ ದೃಶ್ಯದಲ್ಲಿ ಹನುಮಂತಪ್ಪನಿಂದ ಪ್ರಚೋದಿತರಾದ ಜನ ಜಯರಾಯರ ಮನೆಯ ಮೇಲೆ ದಾಳಿ ಮಾಡುವ ಸುದ್ದಿ ಕೇಳಿ ಜಯರಾಯರ ಮನೆಯ ರಕ್ಷಣೆಗೆ ನಿಲ್ಲುತ್ತಾನೆ ಮತ್ತು ಜಯರಾಯರ ರಾಜೀನಾಮೆ ಪಡೆಯಲು ಬಂದ ಹನುಮಂತಪ್ಪ ಜಯರಾಯರನ್ನ ಬೆದರಿಸಲೆತ್ತಿಸಿದಾಗ ಶ್ಯಾಮ, ರಂಗಮ್ಮ, ಗೋವಿಂದಪ್ಪ ಮುಂತಾದವರ ಜೊತೆಗೆ ವೆಂಕಣ್ಣನು ದೃಢವಾಗಿ ನಿಂತು ಹನುಮಂತಪ್ಪನ ದುಷ್ಟ ಪ್ರಯತ್ನವನ್ನ ವಿಫಲಗೊಳಿಸ್ತಾನೆ. ಹಾಗಾಗಿ ಅದರ ಜೊತೆಗೆ ಸ್ವಾತಂತ್ರ್ಯ ನಂತರದ ದಿನಗಳಲ್ಲೇ ಪತ್ರಿಕೋದ್ಯಮ ಎನ್ನುವುದು ರಾಜಕಾರಣದ ದಾಳವಾಗಿ ಬದಲಾದ ಒಂದು ಸೂಚನೆಯನ್ನು ಕೂಡ ವೆಂಕಣ್ಣ ಮತ್ತು ಶ್ಯಾಮ ಆಡುವ ಮಾತುಗಳ ಮೂಲಕ ಗಮನಿಸಲು ಸಾಧ್ಯವಿದೆ. ಆದರೆ ಆದರ್ಶ ಪತ್ರಿಕೋದ್ಯಮವೇ ತನ್ನ ಧ್ಯೇಯ ಎನ್ನುವ ಹಾಗೆ ವೆಂಕಣ್ಣ ವರ್ತಿಸ್ತಾ ಜಯರಾಯರಂತವರ ಆದರ್ಶಗಳಿಗೆ ಬೆಂಬಲವಾಗಿ ನಿಲ್ಲುತ್ತಾನೆ. ಈ ನಾಟಕದ ಮತ್ತೊಂದು ಮುಖ್ಯ ಪಾತ್ರ ಗೋವಿಂದಪ್ಪ. ಜಯರಾಯರ ಆಪ್ತ ಮಿತ್ರ, ಸದಾಕಾಲ ಅವರೊಂದಿಗೆ ಇರುವಂತವನು, ಜಯರಾಯರ ಬಗೆಗೆ ಅಪಾರವಾದ ಗೌರವ ಭಕ್ತಿ ಇರುವಂತವನು. ಜಯರಾಯರಷ್ಟು ರಾಜಕೀಯ ಜ್ಞಾನ ಇಲ್ಲದಿದ್ದರೂ ಜಯರಾಯರ ಬಗೆಗೆ ಇರುವ ವಿಶ್ವಾಸ ದೊಡ್ಡದು. ಜಯರಾಯರು ಭಾಷಣ ಮಾಡಿದಾಗ ಜನರ ಸಂಭ್ರಮವನ್ನ ಅವನು ವರ್ಣಿಸುವ ವಿಧಾನದಲ್ಲೇ ಜಯರಾಯರ ಬಗೆಗೆ ಅವರಿಗಿರುವಂತ ಗೌರವ ನಮಗೆ ಅರ್ಥವಾಗ್ತದೆ. ನಾಟಕದ ಕೊನೆಯ ದೃಶ್ಯದಲ್ಲಿ ಜಯರಾಯರನ್ನ ಮುನ್ಸಿಪಾಲಿಟಿ ಕಚೇರಿಯ ಇಂದ ಮನೆಯ ಕಡೆಗೆ ಕರೆತರುವ ಹೊಣೆಯನ್ನ ತಾನೇ ಹೊತ್ತು ಹೋಗ್ತಾನೆ. ತನ್ನ ಪ್ರಾಣ ಕೊಟ್ಟಾದರೂ ಸರಿ ಜಯರಾಯರನ್ನ ಕಾಪಾಡಿಕೊಳ್ತೇನೆ ಎನ್ನುವ ಅಚಲವಾದ ನಿಲುವನ್ನು ತಾಳ್ತಾನೆ. ಜಯರಾಯರನ್ನ ಸುರಕ್ಷಿತವಾಗಿ ಮನೆಗೆ ಕರೆತರ್ತಾನೆ. ಆ ಮೂಲಕ ಜಯರಾಯರ ಆದರ್ಶಗಳಿಗೆ ತಾನೆಂದೂ ಜೊತೆಯಾಗಿರುತ್ತೇನೆ ಎನ್ನುವುದನ್ನು ಪ್ರಕಟಿಸ್ತಾನೆ. ಹಾಗೆ ನಾಟಕದ ಕೊನೆಯ ದೃಶ್ಯದಲ್ಲಿ ಬರುವಂತಹ ಹನುಮಂತಪ್ಪನು ಜಯರಾಯರನ್ನ ರಾಜೀನಾಮೆ ಕೊಡುವಂತೆ ಬೆದರಿಸುವ ಸನ್ನಿವೇಶದಲ್ಲಿ ಜಯರಾಯರೊಂದಿಗೆ ಶ್ಯಾಮ, ರಂಗಮ್ಮ, ವೆಂಕಣ್ಣ ಎಲ್ಲರೂ ಬೆಂಬಲವಾಗಿ ನಿಂತಾಗ ತಾನೂ ಅವರ ಜೊತೆಗೆ ನಿಂತು ಹನುಮಂತಪ್ಪನ ಆ ಬೆದರಿಕೆಯನ್ನ, ದುಷ್ಟ ಯೋಜನೆಯನ್ನ ವಿಫಲಗೊಳಿಸಲು ಅವನು ಕೂಡ ಜಯರಾಯರಿಗೆ ನೆರವಾಗ್ತಾನೆ. ಇನ್ನು ನಾಟಕದಲ್ಲಿ ಹನುಮಂತಪ್ಪನ ಸಂಗಡಿಗರಾಗಿ ರಾಮಣ್ಣ, ಭೀಮಣ್ಣ, ಶೀನಪ್ಪ, ಸೆಕ್ರೆಟರಿ ಮುಂತಾದ ಪಾತ್ರಗಳಿವೆ. ಇವರೆಲ್ಲರೂ ಕೂಡ ಹನುಮಂತಪ್ಪನು ಜಯರಾಯರ ವಿರುದ್ಧ ಮಾಡುವ ಸಂಚಿನ ಭಾಗವಾಗಿರ್ತಾರೆ ಮತ್ತು ಅನೇಕ ಸಂದರ್ಭದಲ್ಲಿ ಆ ಹನುಮಂತಪ್ಪನ ಸಂಚಿಗೆ ಬೇಕಾದಂತ ಬೇರೆ ಬೇರೆ ಮಾರ್ಗಗಳನ್ನ ಅವರು ಕೂಡ ತೋರಿಸಿಕೊಡ್ತಾರೆ. ಸ್ವತಃ ಜಯರಾಯರಿಂದ ಶೀನಪ್ಪನಿಗೆ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಸ್ಥಾನ ಕೈತಪ್ಪಿ ಹೋಗಿದೆ. ಹಾಗಾಗಿ ಆತನಿಗೂ ಕೋಪ ಇದೆ. ರಾಮಣ್ಣ ಮತ್ತು ಭೀಮಣ್ಣನವರಿಗೆ ಜಯರಾಯರ
ಈ ಪ್ರಾಮಾಣಿಕತೆಯ ಕಾರಣಕ್ಕಾಗಿ ತಮಗೆ ಸಿಗಬಹುದಂತ ಕಾಂಟ್ರಾಕ್ಟು, ರಾಜಕೀಯ ಸ್ಥಾನಮಾನ ಮತ್ತಿತರ ಅವಕಾಶಗಳು ಕೈಜಾರಿ ಹೋಗಿದ್ದರಿಂದ ಜಯರಾಯರ ಬಗೆಗೆ ತೀವ್ರವಾದ ಕೋಪ ಇದೆ. ಅವರ ಪೈಕಿ ರಾಮಣ್ಣನೇ ಜಯರಾಯರ ಬಗೆಗೆ ಭ್ರಷ್ಟಾಚಾರದ, ಲಂಚದ ಆರೋಪವನ್ನ ಹೊರಿಸಿ ಸುಳ್ಳು ಸುದ್ದಿ ಹಬ್ಬಿಸಿ ಅಪಪ್ರಚಾರ ಮಾಡಿ ಜನ ಜಯರಾಯರ ಮೇಲೆ ಕೋಪಗೊಳ್ಳುವಂತೆ, ದಂಗೆ ಏಳುವಂತೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾನೆ. ಒಟ್ಟಾರೆಯಾಗಿ ಹನುಮಂತಪ್ಪನ ದುಷ್ಟತನಕ್ಕೆ ಹೊಂದಾಣಿಕೆಯಾಗುವಂತೆ, ತುಂಬಾ ಹೊಂದಿಕೆಯಾಗುವಂತೆ ಇವರೆಲ್ಲರ ದುಷ್ಟ ವ್ಯಕ್ತಿತ್ವಗಳು ಜೊತೆಗೂಡಿಕೊಂಡಿವೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ನಾಟಕದ ವಿಶ್ಲೇಷಣೆಯನ್ನ ನಾವೀಗ ಮಾಡಬಹುದು. ಅದನ್ನು ಸಂಕ್ಷಿಪ್ತವಾಗಿ ಮಾಡಬಹುದು. ಮೊದಲೇ ಹೇಳಿದ ಹಾಗೆ ಶೋಕಚಕ್ರ ನಾಟಕ ಶ್ರೀರಂಗರ ಮಹತ್ವದ ನಾಟಕಗಳ ಪೈಕಿ ಒಂದು. 3 ಅಂಕಗಳ ಈ ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಜಯರಾಯ, ಸ್ಥಳೀಯ ಕಾಂಗ್ರೆಸ್ ಮುಖಂಡ ಹನುಮಂತಪ್ಪ, ರಣಹಲಗೆ ಪತ್ರಿಕೆ ಪತ್ರಕರ್ತ ವೆಂಕಣ್ಣ, ಜಯರಾಯರ ಮಗ ಶ್ಯಾಮ, ಜಯರಾಯರ ಆಪ್ತಮಿತ್ರ ಗೋವಿಂದಪ್ಪ, ಜಯರಾಯರ ಪತ್ನಿ ರಂಗಮ್ಮ ಹಾಗೂ ಹನುಮಂತಪ್ಪನ ಸಂಗಡಿಗರಾದ ಭೀಮಣ್ಣ, ರಾಮಣ್ಣ, ಶೀನಪ್ಪ, ಸೆಕ್ರೆಟರಿ ಮುಂತಾದ ಪಾತ್ರಗಳು ಇವೆ. ನಾಟಕ ಆರಂಭ ಆಗುವುದು ದೇಶಕ್ಕೆ ಸ್ವಾತಂತ್ರ್ಯ ದೊರಕಿದ ಮೊದಲ ವರ್ಷದ ಮೊದಲ ದಿನದ ಸಂಭ್ರಮಾಚರಣೆ, ಧ್ವಜಾರೋಹಣ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಊರಿನ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾದ ಹನುಮಂತಪ್ಪ ಜಯರಾಯರನ್ನು ಆಹ್ವಾನಿಸಲು ಅವರ ಮನೆಗೆ ಬರ್ತಾನೆ. ಹನುಮಂತಪ್ಪ ತಮ್ಮನ್ನು ಆಹ್ವಾನಿಸಿದಾಗ ಗಾಂಧಿವಾದಿಯಾದ, ಸ್ವಾತಂತ್ರ್ಯ ಹೋರಾಟಗಾರರಾದ ಮತ್ತು ಸ್ವಾತಂತ್ರ್ಯ ಹೋರಾಟದ ಅನುಭವವನ್ನು ಅಧಿಕಾರ ಸ್ಥಾನಮಾನಗಳಿಗೆ ಬಯಸದ ವ್ಯಕ್ತಿಯಾದ ಜಯರಾಯರು ಹನುಮಂತಪ್ಪ ತಮ್ಮನ್ನು ಆಹ್ವಾನಿಸಿದಾಗ ಹೋಗಲು ಹಿಂಜರಿತಾರೆ, ಸಂಕೋಚ ಪಡ್ತಾರೆ. ಆಗ ಜಯರಾಯರನ್ನು ಪತ್ನಿ ರಂಗಮ್ಮ, ಗೆಳೆಯ ಗೋವಿಂದಪ್ಪ, ಮಗ ಶ್ಯಾಮ ಎಲ್ಲರೂ ಒಪ್ಪಿಸ್ತಾರೆ. ಜಯರಾಯರು ಹನುಮಂತಪ್ಪನ ಜೊತೆಗೆ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಧ್ವಜಾರೋಹಣ ಸಮಾರಂಭಕ್ಕೆ ಬಂದ ಜಯರಾಯರು ಜನರನ್ನು ತಮ್ಮ ಮೈ ನವಿರಳಿಸುವ ಭಾಷಣದಿಂದ ಮಂತ್ರಮುಗ್ಧಗೊಳಿಸುತ್ತಾರೆ. ಜಯರಾಯರ ಅದ್ಭುತವಾದ ಭಾಷಣವನ್ನು ಕೇಳಿ ಜನ ಹರ್ಷೋದ್ಗಾರ ಮಾಡ್ತಾರೆ. ಜಯರಾಯರಿಗೆ ಜಯಕಾರ ಹಾಕ್ತಾರೆ. ಜಯರಾಯರನ್ನು ಊರಿನಲ್ಲಿ ಮೆರವಣಿಗೆ ಮಾಡ್ತಾರೆ. ರಾಜಕೀಯದ ಸಹವಾಸವೇ ಬೇಡ ಎಂದು ತಮ್ಮ ಪಾಡಿಗೆ ತಾವು ಇದ್ದು ಬಿಟ್ಟಿದ್ದ ಜಯರಾಯರಿಗೆ ಸ್ವಾತಂತ್ರ್ಯೋತ್ಸವ ದಿನದಂದು ಜನ ತೋರಿದ ಆದರ ಗೌರವದಿಂದ ಹೊಸ ಹುಮ್ಮಸ್ಸು ಬಂದಂತಾಗ್ತದೆ. ಈ ಜನರಿಗಾಗಿ ಏನಾದರೂ ಮಾಡಬೇಕು, ಈ ಊರಿಗೆ ಒಳಿತಾಗಬೇಕು, ಗಾಂಧೀಜಿಯ ಆದರ್ಶಗಳನ್ನು ಇಲ್ಲಿಯೇ ಸಾಕಾರಗೊಳಿಸಬೇಕು ಎನ್ನುವುದು ಅಂದಿನಿಂದ ಅವರ ಸಂಕಲ್ಪವಾಗ್ತದೆ. ಹಾಗಾಗಿ ಎಂದೂ ಕೂಡ ಸಕ್ರಿಯ ರಾಜಕಾರಣದ ಬಗೆಗೆ ಒಲವು ತೋರದ ಜಯರಾಯರು ತಮ್ಮ ನಿಲುವನ್ನು ಬದಲಾಯಿಸಿ ಮುನಿಸಿಪಾಲಿಟಿ ಚುನಾವಣೆಗೆ ನಿಲ್ತಾರೆ. ಯಾವುದೇ ಪಾರ್ಟಿಯಿಂದ ಸ್ಪರ್ಧಿಸದೆ ಪಕ್ಷೇತರರಾಗಿಯೇ ನಿಂತು ಚುನಾವಣೆಯನ್ನು ಜಯರಾಯರು ಗೆಲ್ತಾರೆ. ಆನಂತರ ಎಲ್ಲ ಪಾರ್ಟಿಯ ಸದಸ್ಯರ ವಿಶ್ವಾಸ ಗಳಿಸಿ ಪುರಸಭೆಯ ಅಥವಾ ಮುನಿಸಿಪಾಲಿಟಿಯ ಅಧ್ಯಕ್ಷರು ಆಗ್ತಾರೆ. ಊರಿಗೆ ಅನುಕೂಲ ಮಾಡುವ ಹಲವಾರು ಯೋಜನೆಗಳನ್ನು ಜಯರಾಯರು ಹಮ್ಮಿಕೊಳ್ತಾರೆ. ತಮ್ಮ ಪಾಡಿಗೆ ತಾವಿದ್ದ ಜಯರಾಯರನ್ನು ಸುಮ್ಮನೆ ನಿಲ್ಲಲಾರದೆ ಹೋಗಿ ಕರೆತಂದು ಜನರ ನಡುವೆ ಜನಪ್ರಿಯಗೊಳಿಸಿದ್ದಕ್ಕಾಗಿ ಹನುಮಂತಪ್ಪ
ತನ್ನನ್ನು ತಾನೇ ಬೈದುಕೊಳ್ತಾನೆ. ಯಾಕೆಂದರೆ ದಿನೇ ದಿನೇ ಜಯರಾಯರ ಜನಪ್ರಿಯತೆಯ ಮುಂದೆ ಹನುಮಂತಪ್ಪ ಮಂಕಾಗಿ ಬಿಡ್ತಾನೆ. ಜಯರಾಯರ ಸತ್ಯಸಂಧತೆ, ಪ್ರಾಮಾಣಿಕತೆ, ಜನಸೇವೆಯ ಕನಸುಗಳ ಮುಂದೆ ಹನುಮಂತಪ್ಪ ನಿರುತ್ತರನಾಗಿ ಬಿಡ್ತಾನೆ. ಅಧಿಕಾರ ರಾಜಕಾರಣದ ಏಣಿಯಲ್ಲಿ ತಮ್ಮ ಪ್ರಾಮಾಣಿಕತೆ ಹಾಗೂ ಅದರ ಮೂಲಕ ದಕ್ಕಿದ ಜನಪ್ರಿಯತೆಯಿಂದಲೇ ಮೇಲೇರುತ್ತಾ ಹೋದ ಜಯರಾಯರು ಹನುಮಂತಪ್ಪ ಮತ್ತು ಆತನ ಸಂಗಡಿಗರಾದ ರಾಮಣ್ಣ, ಭೀಮಣ್ಣ, ಶೀನಪ್ಪ, ಕಾಂಗ್ರೆಸ್ ಕಮಿಟಿ ಸೆಕ್ರೆಟರಿ ಮುಂತಾದವರ ಕೋಪಕ್ಕೆ ಗುರಿಯಾಗ್ತಾರೆ. ಜಯರಾಯರ ಶತ್ರುಗಳ ಕೋಪ ಉತ್ತುಂಗಕ್ಕೇರುವುದು ಮಾರ್ಕೆಟ್ಟಿನ ಕಟ್ಟಡದ ಶಂಕುಸ್ಥಾಪನೆಗೆ ಮಂತ್ರಿಯನ್ನ ಕರೆಸುವ ಬದಲು ಮಾರ್ಕೆಟ್ಟಿನ ಜಾಡಮಾಲೆಯಾದ ಭಾಗವಾನರ ಬಾಬುವಿನಿಂದ ಕಟ್ಟಡದ ಶಂಕುಸ್ಥಾಪನೆ ಮಾಡಿಸಲು ಜಯರಾಯರು ನಿರ್ಧರಿಸಿದಾಗ, ಇದಕ್ಕೆ ಮುಂಚೆಯೂ ಕೂಡ ಬೇರೆ ಬೇರೆ ವಿಚಾರಗಳಿಗೆ ಹನುಮಂತಪ್ಪ ಮತ್ತು ಆತನ ಸಂಗಡಿಗರಿಗೆ ಜಯರಾಯರ ಬಗ್ಗೆ ಕೋಪ ಇದೆ. ಸ್ವಾತಂತ್ರ್ಯ ನಂತರದ ರಾಜಕೀಯ ಸನ್ನಿವೇಶದಲ್ಲಿ ಒಂದಷ್ಟು ಅಧಿಕಾರ, ಸ್ಥಾನಮಾನ, ಹಣ ಮಾಡಿಕೊಳ್ಳುವ ಉದ್ದೇಶ ಇಟ್ಟುಕೊಂಡಿದ್ದಂಥ ಆ ರಾಜಕಾರಣವನ್ನು ಸ್ವಾರ್ಥ ಸಾಧನೆಯ ಮೆಟ್ಟಿಲು ಎಂದು ಭಾವಿಸಿಕೊಂಡಿದ್ದ ಹನುಮಂತಪ್ಪ ಮತ್ತು ಆತನ ಸಂಗಡಿಗರು ಪುರಸಭೆಯ ಬೇರೆ ಬೇರೆ ಕಾರ್ಯಕಲಾಪಗಳಲ್ಲಿ, ನಿರ್ಧಾರಗಳಲ್ಲಿ ಜಯರಾಯರು ತಮ್ಮದೇ ನಿಲುವನ್ನು ತಳೆಯುವುದು, ಇವರ ಸ್ವಾರ್ಥಪ್ರೇರಿತ ನಿಲುವುಗಳನ್ನು ನಿರಾಕರಿಸುವುದು ಮತ್ತು ಜನರನ್ನೂ ಕೂಡ ಆಡಳಿತದಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ತೊಡಗಿಸಿಕೊಳ್ಳುವ ಪ್ರಯತ್ನ ಮಾಡುವುದು ಮುಂತಾದ ಕಾರಣಗಳಿಗಾಗಿ ಹನುಮಂತಪ್ಪ ಮತ್ತು ಆತನ ಸಂಗಡಿಗರಿಗೆ ಜಯರಾಯರ ವಿರುದ್ಧ ಕೋಪ ಇದೆ. ಕಾಲಕ್ರಮೇಣ ಕೋಪ ದ್ವೇಷವಾಗಿ ಕೂಡ ಬದಲಾಗ್ತದೆ. ನಾನು ಮೊದಲೇ ಹೇಳಿದ ಹಾಗೆ ಅವರ ಕೋಪ ಉತ್ತುಂಗಕ್ಕೇರುವುದು ಮಾರ್ಕೆಟ್ಟಿನ ಕಟ್ಟಡದ ಶಂಕುಸ್ಥಾಪನೆಗೆ ಜಾಡಮಾಲೆಯಾದ ಭಾಗವಾನರ ಬಾಬುವನ್ನ ಅತಿಥಿ ಎಂದು ಜಯರಾಯರು ನಿರ್ಧರಿಸಿದಾಗ, ಸೊ ಇವರೆಲ್ಲರೂ ಜಯರಾಯರ ಚಾರಿತ್ರ್ಯವಧೆ ಮಾಡುವ ಮೂಲಕ, ಅವರ ಹೆಸರಿಗೆ ಕಳಂಕ ತರುವ ಮೂಲಕ, ಅವರ ವಿರುದ್ಧ ಅಪಪ್ರಚಾರ ಮಾಡುವ ಮೂಲಕ ಅವರನ್ನು ನಿಯಂತ್ರಿಸಲು, ಅವರನ್ನು ಅಧಿಕಾರದಿಂದ ಕೆಳಗಿಳಿಸಲು ಸಂಚು ಮಾಡ್ತಾರೆ. ಅದರಂತೆಯೇ ಜಯರಾಯರ ಮೇಲೆ ಲಂಚ, ಭ್ರಷ್ಟಾಚಾರದ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾರೆ. ಜನರು ಕೂಡ ಹಿಂದು ಮುಂದು ವಿವೇಚನೆ ಮಾಡದೆ ಇಂತಹ ಸುಳ್ಳು ಸುದ್ದಿಗಳನ್ನು ನಂಬುತ್ತಾರೆ. ಮಾರ್ಕೆಟ್ ಕಟ್ಟಡದ ಶಂಕುಸ್ಥಾಪನಾ ಕಾರ್ಯಕ್ರಮದ ಮಂಟಪದ ಬಳಿ ಜಯರಾಯರ ಮೇಲೆ ಜನರ ಗುಂಪು ದಾಳಿ ಮಾಡುತ್ತೆ. ಜಯರಾಯರು ತಮ್ಮ ಮಗ ಶ್ಯಾಮನ ನೆರವಿನಿಂದ ಜನರ ದಾಳಿಯಿಂದ ಪಾರಾಗಿ ಡಾಕ್ಟರೊಬ್ಬರ ಮನೆಗೆ ಸೇರಿ ಜೀವ ಉಳಿಸಿಕೊಳ್ತಾರೆ. ಜನರು ಕಟ್ಟಡದ ಶಂಕುಸ್ಥಾಪನೆಯ ಕಾರ್ಯಕ್ರಮಕ್ಕಾಗಿ ನಿರ್ಮಿಸಿದ ಸಭಾಮಂಟಪಕ್ಕೆ ಬೆಂಕಿ ಹಚ್ಚುತ್ತಾರೆ. ಹನುಮಂತಪ್ಪ ಮತ್ತು ಆತನ ಸಂಗಡಿಗರು ಜನರನ್ನು ಪ್ರಚೋದಿಸಿ ಜಯರಾಯರ ಮನೆಯ ಮೇಲೂ ದಾಳಿ ಮಾಡಿಸಲು ಯೋಜನೆ ಹಾಕಿಕೊಂಡಿರುತ್ತಾರೆ. ಇದೆಲ್ಲದರ ಮೂಲಕ ಜಯರಾಯರನ್ನು ಮುನಿಸಿಪಾಲಿಟಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ತಾವು ಅಧಿಕಾರವನ್ನು ಕಬಳಿಸಬೇಕು, ಆ ಮೂಲಕ ತಮ್ಮ ಸ್ವಾರ್ಥ ಸಾಧನೆ ಮಾಡಿಕೊಳ್ಳಬೇಕು ಎನ್ನುವ ಯೋಚನೆ ಅವರದು. ಆದರೆ ಇದ್ಯಾವುದಕ್ಕೂ ಜಯರಾಯರು ಜಗ್ಗೋದಿಲ್ಲ. ಹನುಮಂತಪ್ಪ ಹಾಗೂ ಆತನ ಸಂಗಡಿಗರ ಯಾವುದೇ ಬೆದರಿಕೆಯ ತಂತ್ರಗಳನ್ನು ಕೂಡ ಅವರು ಧೈರ್ಯವಾಗಿ ಎದುರಿಸ್ತಾರೆ. ನಾಟಕದ ಕೊನೆಯ ದೃಶ್ಯದಲ್ಲಿ ತನ್ನೆಲ್ಲ ಸಂಚಿನ ಅಂತಿಮ ರೂಪ ಎನ್ನುವ ಹಾಗೆ ಹನುಮಂತಪ್ಪ ಬಂದು ಜಯರಾಯರನ್ನ ಮುನ್ಸಿಪಾಲಿಟಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಲು ಕೇಳಿದಾಗ ಜಯರಾಯರು ಅತ್ಯಂತ ದೃಢ ಧ್ವನಿಯಲ್ಲಿ ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿಬಿಡ್ತಾರೆ.
ಆ ಮೂಲಕ ಹನುಮಂತಪ್ಪನಂಥ ದುಷ್ಟ ಶಕ್ತಿಗಳ ಎದುರು ಸತ್ಯ, ಅಹಿಂಸೆ, ಪ್ರಾಮಾಣಿಕತೆಗಳನ್ನು ಆಧರಿಸಿದ ಗಾಂಧಿವಾದ ಮತ್ತು ಆ ಗಾಂಧಿವಾದವನ್ನ ಅನುಸರಿಸುವ ಜಯರಾಯರು ದುಷ್ಟಶಕ್ತಿಗಳ ಎದುರಿಗಿನ ಪ್ರತಿರೋಧದ ಸಂದರ್ಭದಲ್ಲಿ, ಜನ ಕಲ್ಯಾಣವನ್ನ ಸಾಧಿಸುವ ಸಂದರ್ಭಗಳಲ್ಲಿ ಕನಿಷ್ಠ ಸಾತ್ವಿಕ ಪ್ರತಿರೋಧವನ್ನ ತೋರಲೇಬೇಕಾಗುತ್ತದೆ ಎನ್ನುವುದನ್ನ ಜಯರಾಯರು ತಮ್ಮ ದೃಢ ನಿಲುವಿನ ಮೂಲಕ ಪ್ರಕಟಿಸುತ್ತಾರೆ. ನಾಟಕದ ಆಶಯಗಳನ್ನು ಅರ್ಥಪೂರ್ಣವಾಗಿ ದಾಟಿಸುವ ನಿಟ್ಟಿನಲ್ಲಿ ಇಲ್ಲಿ ಜಯರಾಯ, ಹನುಮಂತಪ್ಪ ಪಾತ್ರಗಳ ಜೊತೆಗೆ ಪತ್ರಕರ್ತ ವೆಂಕಣ್ಣ, ಜಯರಾಯರ ಆಪ್ತಮಿತ್ರ ಗೋವಿಂದಪ್ಪ, ಜಯರಾಯರ ಮಗ ಶ್ಯಾಮ ಮತ್ತು ಜಯರಾಯರ ಪತ್ನಿ ರಂಗಮ್ಮ ಮುಂತಾದ ಪಾತ್ರಗಳು ಅತ್ಯಂತ ಪ್ರಮುಖವಾಗಿವೆ. ಸಮಕಾಲೀನ ರಾಜಕಾರಣದ ಒಳಸುಳಿಗಳನ್ನು, ಕುತಂತ್ರಗಳನ್ನು, ಅಧಿಕಾರ ದಾಹವನ್ನು ಧ್ವನಿಪೂರ್ಣವಾಗಿ ಕಟ್ಟಿಕೊಡುವ ನಿಟ್ಟಿನಲ್ಲಿ ಹನುಮಂತಪ್ಪ, ಭೀಮಣ್ಣ, ರಾಮಣ್ಣ, ಶೀನಪ್ಪ, ಸೆಕ್ರೆಟರಿ ಮುಂತಾದ ಪಾತ್ರಗಳು ಈ ನಾಟಕದಲ್ಲಿ ಇವೆ. ಎರಡು ಭಿನ್ನ ದೃಷ್ಟಿಕೋನಗಳ ಎರಡು ಗುಂಪುಗಳಿವೆ. ಒಂದು ಗಾಂಧಿವಾದವನ್ನ ಪ್ರತಿನಿಧಿಸುವ ಜಯರಾಯರ ಗುಂಪು, ಇನ್ನೊಂದು ರಾಜಕಾರಣವನ್ನ ಸ್ವಾರ್ಥ ಸಾಧನೆಯ ರಹದಾರಿ ಎನ್ನುವ ಹಾಗೆ ಭಾವಿಸುವ ಹನುಮಂತಪ್ಪನ ಗುಂಪು. ಈ ಎರಡು ಗುಂಪುಗಳ ನಡುವಿನ ಸೈದ್ಧಾಂತಿಕವಾದ ಮುಖಾಮುಖಿ ಈ ನಾಟಕದಲ್ಲಿ ಅತ್ಯಂತ ತೀಕ್ಷ್ಣವಾಗಿ, ಅತ್ಯಂತ ಪ್ರಖರವಾಗಿ ಮೂಡಿ ಬಂದಿದೆ ಎನ್ನುವುದನ್ನು ನಾವು ಗಮನಿಸಬಹುದು. ಹಾಗೆಯೇ ಮುಖ್ಯವಾಗಿ ಸ್ವಾತಂತ್ರ್ಯ ದಿನಾಚರಣೆಯಂದು ಆರಂಭವಾಗಿ ಗಾಂಧಿ ಹತ್ಯೆಯ ದಿನದಂದು ಮುಕ್ತಾಯವಾಗುವಂತೆ ರೂಪಿಸಿರುವ ಈ ನಾಟಕದ ವಿನ್ಯಾಸ ಸ್ವಾತಂತ್ರ್ಯದ ನಿಜವಾದ ಅರ್ಥ ಗಾಂಧಿ ಹತ್ಯೆಯ ದಿನದಂದೇ ಇಲ್ಲವಾಯಿತು ಎನ್ನುವುದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಧ್ವನಿಸುವಂತೆ ಇದೆ. ಒಟ್ಟಾರೆಯಾಗಿ ಈ ನಾಟಕ, ಶ್ರೀರಂಗರ ಶೋಕಚಕ್ರ ನಾಟಕ, ಸ್ವಾತಂತ್ರ್ಯಾನಂತರದ ಭಾರತದ ರಾಜಕೀಯ ವ್ಯವಸ್ಥೆಯನ್ನ, ಅದರ ಒಳಸುಳಿಗಳನ್ನ, ಅಲ್ಲಿನ ಅಧಿಕಾರದ ಹಾವು ಏಣಿಯಾಟಗಳನ್ನ, ನಿಸ್ವಾರ್ಥಿಗಳು, ಪ್ರಾಮಾಣಿಕರು ರಾಜಕೀಯದ ಆಟದಲ್ಲಿ ಹಿಂದೆ ಬೀಳುವುದನ್ನ, ಸ್ವಾರ್ಥಿಗಳು, ಕಪಟಿಗಳು, ದುಷ್ಟರು ರಾಜಕೀಯದ ಎಲ್ಲ ಕೌಶಲ್ಯಗಳನ್ನು ಕರಗತ ಮಾಡಿಕೊಂಡವರಂತೆ ಮೇಲೇರುವುದನ್ನು ವಿಷಾದದಿಂದ ಈ ನಾಟಕ ಚಿತ್ರಿಸುವ ಪ್ರಯತ್ನವನ್ನ ಮಾಡ್ತದೆ. ಹಾಗೆಯೇ ಈ ನಾಟಕ ಕೇವಲ ಸ್ವಾತಂತ್ರ್ಯ ನಂತರದ ದಿನಗಳ ರಾಜಕೀಯ, ಸಾಮಾಜಿಕ ಪರಿಸರವನ್ನಷ್ಟೇ ಕಟ್ಟಿಕೊಡೋದಿಲ್ಲ. ಬದಲಾಗಿ ಈ ನಾಟಕದ ವಸ್ತು ಹೊಂದಿರುವ ಸಾರ್ವಕಾಲಿಕ ಗುಣದ ಕಾರಣಕ್ಕಾಗಿ ಭಾರತದ ಎಲ್ಲ ಕಾಲಘಟ್ಟದ ರಾಜಕಾರಣದ ಹಲವು ಆಯಾಮಗಳನ್ನು ಧ್ವನಿಪೂರ್ಣವಾಗಿ ಕಟ್ಟಿಕೊಡುವ ಪ್ರಯತ್ನವನ್ನು ಕೂಡ ಈ ನಾಟಕ ಮಾಡುತ್ತೆ. ಹಾಗಾಗಿ ಈ ನಾಟಕಕ್ಕೊಂದು ಸಾರ್ವಕಾಲಿಕತೆ ಇದೆ. ಯಾವುದೇ ಕಾಲದ ರಾಜಕೀಯ ಸನ್ನಿವೇಶಗಳಲ್ಲೂ ಕೂಡ ಈ ನಾಟಕ ಒಂದು ಅರ್ಥಪೂರ್ಣ ಕೈದಿವಿಗೆಯ ಹಾಗೆ ನಮಗೆ ಕಾಣಬಲ್ಲದು ಎನ್ನುವುದನ್ನು ನಾವು ಗಮನಿಸಬೇಕು. ಆತ್ಮೀಯರೇ, ನನ್ನ ಉಪನ್ಯಾಸದ ಮೊದಲ ಭಾಗ ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ಎರಡನೇ ಭಾಗ ಪ್ರತ್ಯೇಕವಾಗಿಯೇ ಧ್ವನಿ ಮುದ್ರಿಸಲಾಗುತ್ತದೆ. ಆ ಎರಡನೇ ಭಾಗದಲ್ಲಿ ಶೋಕಚಕ್ರ ನಾಟಕದ ಪಾತ್ರಗಳ ವಿವರವಾದ ವಿಶ್ಲೇಷಣೆ ಇದೆ. ಆ ಮೂಲಕ ನಾಟಕವನ್ನ ಬೇರೆ ಬೇರೆ ಆಯಾಮಗಳಲ್ಲಿ ನಾಟಕದ ಪಾತ್ರಗಳ ಮೂಲಕ ವಿಶ್ಲೇಷಿಸುವ ಒಂದು ಪ್ರಯತ್ನವನ್ನ ಅಲ್ಲಿ ಮಾಡಲಾಗ್ತದೆ. ದಯವಿಟ್ಟು ಅದನ್ನು ಕೂಡ
ಆಲಿಸಬೇಕು ಎನ್ನುವುದು ನನ್ನ ಮನವಿ. ನಮಸ್ಕಾರ.